ದೆಹಲಿಯಲ್ಲಿ ಸಂಭವಿಸಿರುವಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆ ನಡೀತಾ ಇರುವಂತಹ ಹಾದಿಯನ್ನ ನೋಡ್ತಾ ಇದ್ರೆ ಈ ಟೀಮ್ ಮತ್ತಷ್ಟು ದೊಡ್ಡದಿರುವಂತಹ ಸಾಧ್ಯತೆ ಇದೆ. ದೆಹಲಿ ಕೆಂಪುಕೋಟೆ ಬಳಿ ಉಗ್ರರ ಸ್ಫೋಟ ಹಿನ್ನೆಲೆ ಬೆಂಗಳೂರು ವಿಮಾನ ನಿಲ್ದಾಣಗಳಲ್ಲಿ ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದೆ. ಪ್ರಯಾಣಿಕರಿಗೆ ತುರ್ತು ಪ್ರಕಟಣೆಯನ್ನ ಏರ್ಪೋರ್ಟ್ ಹೊರಡಿಸಿದೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ಪ್ರಯಾಣಿಕರ ತುರ್ತು ಪ್ರಕಟಣೆ. BLR ವಿಮಾನ ನಿಲ್ದಾಣದಿಂದ ಪ್ರಯಾಣಿಕರಿಗೆ ವಿಶೇಷ ವಿನಂತಿಯನ್ನ ಮಾಡಲಾಗಿದೆ. ದೇಶಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ಭದ್ರತಾ ಕ್ರಮಗಳು ಹೆಚ್ಚಳ ಮಾಡಲಾಗ್ತಾ ಇದೆ. ಎಲ್ಲಾ ಪ್ರಯಾಣಿಕರು ತಮ್ಮ ಪ್ರಯಾಣವನ್ನ ಸರಿಯಾಗಿ ಪ್ಲಾನ್ ಮಾಡಿ ಸಕಾಲದಲ್ಲಿ ಮುಂಚಿತವಾಗಿಯೇ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಬೇಕು. ಯಾತ್ರೆ ಸುಗಮಕ್ಕೆ ನಿರ್ದಿಷ್ಟ ಸಮಯಕ್ಕೆ ಪ್ರಯಾಣಿಕರು ಬರೋದು ಕಡ್ಡಾಯ. ಭದ್ರತಾ ತಪಾಸಣೆ ಪರಿಶೀಲನೆ ಯಾವುದೇ ವಿಳಂಬವಿಲ್ಲದೆ ನಡೀಬೇಕು. ಸಂಬಂಧಪಟ್ಟ ಏರ್ಲೈನ್ಸ್ಗಳ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ನೋಡಿ, ದೆಹಲಿಯಲ್ಲಿ ಕೆಂಪುಕೋಟೆ ಬಳಿ ನಡೆದಂತಹ ಬ್ಲಾಸ್ಟ್ ಏನಿದೆ, ಆ ಬ್ಲಾಸ್ಟ್ನ ಎಫೆಕ್ಟು ದೇಶಾದ್ಯಂತ, ಅದರಲ್ಲೂ ನಮ್ಮ ರಾಜ್ಯದ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಏನಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅಲ್ಲೂ ಕೂಡ ಒಂದು ವಿಶೇಷ ವಿನಂತಿಯನ್ನ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ. ಯಾಕಂತಂದರೆ ಈಗ ಒಂದು ಕಡೆ ಬಿಗಿ ಭದ್ರತೆ, ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ. ಅದರ ಜೊತೆಗೆ ಯಾರ್ಯಾರು ಈಗ ಫ್ಲೈಟ್ಗಳಿಗೆ ಹೋಗಬೇಕು ಅಂತೇಳಿ ಏರ್ಪೋರ್ಟ್ಗಳಿಗೆ ಬರ್ತಾರೆ ಅವರಿಗಾಗಿ ಒಂದು ವಿಶೇಷ ಮನವಿಯನ್ನು ಮಾಡ್ಕೊಂಡಿರೋದು. ಸಂಬಂಧಪಟ್ಟಂಥ ಏರ್ಲೈನ್ಸ್ಗಳ ಜೊತೆಗೂ ಕೂಡ ನಿರಂತರ ಸಂಪರ್ಕದಲ್ಲಿರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರು ಏರ್ಪೋರ್ಟಿಗೆ ಬರುವಂಥವರು ಆ ಪ್ಲಾನಿಂಗ್ ಏನಿರುತ್ತೆ ಅದು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಈಗ ಆಲ್ರೆಡಿ ಒಂದು ಕಡೆ ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟಾಪು, ಜಾಸ್ತಿ ಜನ ಇರುವಂಥ ಜಾಗಗಳು, ಯಾಕಂತಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ಅದರಲ್ಲಿ ಒಂದು ಏರ್ಪೋರ್ಟ್ ಕೂಡ, ಏರ್ಪೋರ್ಟ್ಗೂ ಭಾಳಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇದೆಲ್ಲ ನಡೀತಾ ಇರುತ್ತೆ. ಒಂದು ಕಡೆ ಟೈಟ್ ಸೆಕ್ಯೂರಿಟಿ, ಅದರ ಜೊತೆಗೆ ಇಷ್ಟು ದಿವಸ ಯೂಶುವಲ್ ಆಗಿ ಏನು ಚೆಕ್ಕಿಂಗ್ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ, ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಸೆಕ್ಯೂರಿಟಿ ಇದೆ. ಆಮೇಲೆ ಹೆಚ್ಚಿನ ನಿಗಾ ಇಟ್ಟಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಲ್ಲಿ ಬರುವಂಥ ವೆಹಿಕಲ್ಗಳಾಗಿರ್ಬೋದು ಅಥವಾ ಪ್ಯಾಸೆಂಜರ್ಗಳು ಯಾರಿರ್ತಾರೆ ಓಡಾಡುವಂಥವ್ರು, ಅವ್ರ ಮೇಲೆ ನಿಗಾ ಇಡೋದಾಗ್ಬೋದು, ಅವರ ಲಗೇಜ್ಗಳ ಮೇಲೆ. ಯಾಕಂತಂದರೆ ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ, ಆಮೇಲೆ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೂ, ಅದರ ಜೊತೆಗೆ ಏರ್ಪೋರ್ಟ್ಗಳು ಎಲ್ಲೆಲ್ಲಿದೆ ಅಲ್ಲೂ ಕೂಡ ಈಗ ಹದ್ದಿನ ಕಣ್ಣಿಡುವಂಥ ಕೆಲಸ ಆಗಿದೆ. ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳೋದರ ಮೂಲಕ ದೆಹಲಿಯಲ್ಲಿ ನಡೆದಿರುವಂತಹ ಸ್ಫೋಟದ ಹಿನ್ನೆಲೆ ಸದ್ಯ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಹೈ ಅಲರ್ಟ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆಗೂ ಚಾನ್ಸ್ ಕೊಡಬಾರದು ಅಂತೇಳಿ. ಯಾಕಂತಂದರೆ CM ಸಿದ್ದರಾಮಯ್ಯ ಅವರು ನಿನ್ನೆ ಈ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಮೌಖಿಕ ಆದೇಶ ಕೊಟ್ಟಿದ್ರು.